ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ 14ನೇ ಕಥೆಯನ್ನ ಕೇಳೋಣ. ಯಥಾ ಪ್ರಕಾರ ಭೋಜರಾಜ 14ನೇ ದಿನ ಸಿಂಹಾಸನವನ್ನ ಏರೋಕೆ ಹೊರಟಾಗ 14ನೇ ಪುತ್ಥಳಿ ಬಂದು ರಾಜನಿಗೆ ಒಂದು ಕಥೆಯನ್ನ ಹೇಳತ್ತೆ. ಒಂದು ದಿನ ವಿಕ್ರಮಾದಿತ್ಯ ಬೇಟೆಗೆ ಹೋಗಿದ್ದ. ಅವನ ಜೊತೆ ಅವನ ಪರಿವಾರದವರು ಇದ್ರು. ಬಹಳ ದಿನಗಳ ನಂತರ ಬೇಟೆಗೆ ಬಂದಿದ್ದನೆಂದು ಅರಣ್ಯ ಪಾಲಕರು ಶ್ರದ್ಧೆ ಭಕ್ತಿಗಳಿಂದ ವ್ಯವಸ್ಥೆಯನ್ನ ಮಾಡಿದ್ರು. ಬೇಟೆ ಆಡ್ತಾ ಬರ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ವಿಕ್ರಮಾದಿತ್ಯನು ಆಕಾಶದಲ್ಲಿ ಒಂದು ದೊಡ್ಡ ಹಕ್ಕಿ ಹಾರಾಡ್ತಾ ಇದ್ದದ್ದನ್ನ ನೋಡ್ತಾನೆ. ಆ ಹಕ್ಕಿ ಅಪರೂಪದ್ದಾಗಿತ್ತು. ರಾಜನು ತನ್ನಲ್ಲಿದ್ದ ಹದ್ದನ್ನು ಆ ಹಕ್ಕಿಯನ್ನು ಹಿಂಬಾಲಿಸೋಕೆ ಹಾರಿ ಬಿಡ್ತಾನೆ. ವಿಕ್ರಮಾದಿತ್ಯನು ಕುದುರೆಯ ಮೇಲೆ ಕೂತು ಎರಡೂ ಹಕ್ಕಿಗಳ ಚಲನೆಯನ್ನ ಗಮನಿಸ್ತಾ ಸಾಗುತ್ತಾನೆ. ರಾಜ ಬರ್ತಾ ಬರ್ತಾ ಕಾಡಿನ ಮಧ್ಯೆ ಬಂದ್ಬಿಡ್ತಾನೆ. ಅದು ದಟ್ಟವಾದ ಅಡವಿಯಾಗಿರುತ್ತೆ. ಹಿಂದೆ ತಿರುಗಿ ನೋಡಿದಾಗ ಇತರ ಯಾವ ಬೇಟೆಗಾರರು ಸೈನಿಕರು ಇರದೇ ಇದ್ದದ್ದು ತಿಳಿಯುತ್ತೆ. ವಿಕ್ರಮಾದಿತ್ಯ ದಾರಿ ತಪ್ಪಿರ್ತಾನೆ. ರಾತ್ರಿ ಆಗಿದ್ರಿಂದ ಹಕ್ಕಿಗಳು ಕೂಡ ಕಾಣಿಸ್ಲಿಲ್ಲ. ತನ್ನ ರಾಜಧಾನಿಗೆ ಹಿಂದಿರುಗೋಕೆ ರಾಜನಿಗೆ ಆಗಲೇ ಇಲ್ಲ. ಅವನು ತನ್ನ ಕುದುರೆಯನ್ನ ಅಲ್ಲೇ ಒಂದು ಮರಕ್ಕೆ ಕಟ್ಟಿ ಹಾಕ್ದ. ದಣಿದಿದ್ದರಿಂದ ಅಲ್ಲಿಯೇ ಮಲಗ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಅವನ ಬಳಿಗೆ ಒಂದು ನದಿ ನೀರು ನುಗ್ಗಿ ಬರ್ತಾ ಇದ್ದದ್ದು ಅರಿವಾಗಿ ರಾಜ ಎಚ್ಚೆತ್ಕೊಳ್ತಾನೆ. ನದಿ ನೀರು ಹೋಗೋಕೆ ಅವಕಾಶ ಮಾಡಿಕೊಡಕ್ಕೆ ಪಕ್ಕಕ್ಕೆ ಸರಿದ. ನದಿ ನೀರು ಹರಿಯುವಾಗ ಆ ನೀರ ಮೇಲೆ ಒಂದು ಹೆಣ ತೇಲಿ ಹೋಗ್ತಾ ಇದ್ದದ್ದು ಕಾಣಿಸುತ್ತೆ. ಆ ಹೆಣವನ್ನ ಒಬ್ಬ ಸನ್ಯಾಸಿ ಹಾಗೂ ಒಂದು ದೆವ್ವ ಇಬ್ಬರು ಎಳೆದಾಡ್ತಾ ಇರ್ತಾರೆ. ನಾನು ಇದನ್ನ ಬಹುದೂರದಿಂದ ತಂದಿದ್ದೇನೆ, ಇದನ್ನ ನಾನು ತಿನ್ನುತ್ತೇನೆ ಅಂತ ದೆವ್ವ ಹೇಳುತ್ತೆ. ಅದಕ್ಕೆ ಮುನಿ, ನೀನು ಇದನ್ನು ತಿನ್ನೋದು ಹಾಗಿರ್ಲಿ, ನಾನು ಈ ಹೆಣವನ್ನ ಇಟ್ಟುಕೊಂಡು ಅತಿಮಾನವ ಶಕ್ತಿಯನ್ನ ಸಂಪಾದಿಸ್ಬೇಕು ಅಂತ ಹೇಳ್ತಾ ಇದ್ದ. ಇಬ್ಬರಿಗೂ ವಿಕ್ರಮಾದಿತ್ಯ ಕಂಡ. ಇಬ್ಬರೂ ಅವನ ಬಳಿಗೆ ಬಂದು ನೀವೇ ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೇಳ್ತಾರೆ. ಆಗ ರಾಜ, ನಿಮ್ಮ ಈ ಜಗಳವನ್ನ ನ್ಯಾಯಯುತವಾಗಿ ಪರಿಹರಿಸಬೇಕಾದ್ರೆ ಏನಾದರೂ ಶುಲ್ಕ ಕೊಡಿ ಅಂತ ಕೇಳ್ದ. ಆಗ ಮುನಿಯು ತನ್ನಲ್ಲಿದ್ದ ಒಂದು ಮಾಯಾ ಚೀಲವನ್ನ ಕೊಟ್ಟು ಆ ಚೀಲ ಏನು ಬಯಸಿದ್ರೂ ಕೊಡತ್ತೆ ಅಂತ ಹೇಳ್ದ. ದೆವ್ವವು ಒಂದು ತುಂಡು ಮರವನ್ನ ಕೊಟ್ಟು ಆ ಮರವನ್ನ ಹಣೆಗೆ ತಗುಲಿಸಿದರೆ ಸಾಕು, ಶತ್ರುಗಳಿಂದ ಪಾರಾಗಿ ಜಯ ಗಳಿಸುವೆ ಅಂತ ಹೇಳ್ತು. ರಾಜನು ಇಬ್ಬರಿಂದಲೂ ಶುಲ್ಕವನ್ನ ಪಡೆದು ಕ್ಷಣಕಾಲ ಆಲೋಚಿಸಿ ನ್ಯಾಯ ತೀರ್ಮಾನ ಮಾಡಿ ಹೇಳಿದ. ರಾಜನು ಉತ್ತರಿಸುತ್ತಾ, ಈ ಹೆಣ ಬೇಕಾಗಿರೋದು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಅಷ್ಟೇ. ನಿನ್ನ ಹಸಿವು ನೀಗಿಸಿಕೊಳ್ಳಬೇಕಾದ್ರೆ ನನ್ನ ಕುದುರೆಯನ್ನ ತಿನ್ನು, ಹೆಣವನ್ನ ಮುನಿಗೆ ಒಪ್ಪಿಸು, ಅವನಿಗೆ ಅದರಿಂದ ಬಹಳ ಉಪಯೋಗವಿದೆ ಅಂತ ದೆವ್ವಕ್ಕೆ ಹೇಳ್ದ. ದೆವ್ವ ರಾಜನು ಕೊಟ್ಟ ಕುದುರೆಯನ್ನು ತಿನ್ನಲೆಂದು ಎತ್ತಿಕೊಂಡು ಹೋಯಿತು. ಮುನಿ ವಿಕ್ರಮಾದಿತ್ಯನ ನ್ಯಾಯದಿಂದ ತೃಪ್ತನಾಗಿ ಶವವನ್ನ ಎತ್ತಿಕೊಂಡು ತನ್ನ ಕುಟೀರಕ್ಕೆ ಹೋದ. ವಿಕ್ರಮಾದಿತ್ಯ ರಾತ್ರಿಯನ್ನ ಕಾಡಿನಲ್ಲಿಯೇ ಕಳೆದ. ಬೆಳಗಾಗ್ತಿದ್ದ ಹಾಗೇನೆ ಅರಮನೆಗೆ ಹೊರಟು ಬರುವಾಗ ದಾರಿಯಲ್ಲಿ ಅವನಿಗೆ ಒಬ್ಬ ಭಿಕ್ಷುಕ ಅಡ್ಡವಾದ. ಆ ಭಿಕ್ಷುಕನು ರಾಜನಿಗೆ ಕೈಜೋಡಿಸಿ, ಬೆಳಗಿನ ಜಾವದಲ್ಲಿ ದಾನ ಧರ್ಮ ಮಾಡಿದರೆ ಅದರಿಂದ ಲಾಭವಿರುತ್ತದೆ, ನನಗೆ ಏನಾದರೂ ಕೊಡಿ ಅಂತ ಬೇಡಿದ. ವಿಕ್ರಮಾದಿತ್ಯ ಹಿಂದು ಮುಂದು ನೋಡದೆ ಮುನಿ ಕೊಟ್ಟಿದ್ದ ಮಾಯಾ ಚೀಲವನ್ನ ಅವನಿಗೆ ಕೊಟ್ಟು, ಈ ಚೀಲದಿಂದ ನೀನು ಬಯಸಿದ್ದನ್ನ ಪಡೆಯುವೆ ಅಂತ ಹೇಳಿ ಅರಮನೆಗೆ ಬಂದ. ಭೋಜರಾಜನು ವಿಕ್ರಮಾದಿತ್ಯನ ಸುವರ್ಣ ಸಿಂಹಾಸನವನ್ನ ಏರೋಕೆ ಬಂದಾಗ ಈ ಕಥೆಯನ್ನ ಹೇಳಿದ 14ನೇ ಪ್ರತಿಮೆ, ಅಯ್ಯ ಭೋಜರಾಜ, ನೀನು ನಮ್ಮ ವಿಕ್ರಮಾದಿತ್ಯನಷ್ಟು ಉದಾರಿಯಾದರೆ ಸಿಂಹಾಸನವನ್ನ ಏರು, ಇಲ್ಲದಿದ್ದರೆ ಅದರ ಕಡೆ ತಿರುಗಿಯೂ ನೋಡಬೇಡ ಅಂತ ಹೇಳ್ತಾ ತನ್ನ ಸ್ಥಾನದಲ್ಲಿ ಹೋಗಿ ನಿಂತುಕೊಳ್ಳುತ್ತೆ. ಭೋಜರಾಜ ನಿರಾಶನಾಗಿ ಅರಮನೆಗೆ ಹಿಂದಿರುಗ್ತಾನೆ. ಶ್ರೋತೃಗಳೇ, ಇದು ಇಂದಿನ ಕಥೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಾನು 15ನೇ ದಿನ ಗೊಂಬೆ ಹೇಳಿದ ಕಥೆಯನ್ನ ನಿಮ್ಮ ಬಳಿಗೆ ತೆಗೆದುಕೊಂಡು ಬರ್ತೇನೆ. ಧನ್ಯವಾದಗಳು.